ಮೇಡಮ್ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಎಸ್ ಪ್ರಭು, ಒಂದ್ ಸ್ವಲ್ಪ ಗೊಂದಲ ಆಯ್ತು. ಬಿಕಾಸ್ ಪ್ರಮೋದ್ ಮುತಾಲಿಕ್ ಅವರು ಹೊರಟಿದ್ರು. ಬಹಳಷ್ಟು ಜನ ಇಲ್ಲಿ ರೈತರು ಕೂತಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಏನ್ ಹೇಳ್ತೀರಿ? ಈಗ 6-7 ದಿವಸ ಆಯ್ತು ಮೇಡಮ್, ಇಲ್ಲಿ ನಾವು ಹೋರಾಟ ಮಾಡಕತ್ತೀವಿ. ಯಾವ ರಾಜ್ಯ ಸರ್ಕಾರನೂ ಬಂದಿಲ್ಲ ಮತ್ತು ಕೇಂದ್ರ ಸರ್ಕಾರದವರು ಯಾರು ಬಂದಿಲ್ಲ. ಬಂದು ರೈತರ ಸಂಕಟವನ್ನು ಯಾರು ಕೇಳಲಿಕ್ಕೆ ಸ್ಪಂದನೆ ಮಾಡತ್ತಿಲ್ಲ ಮೇಡಮ್. ಇವತ್ತು ರೈತರು ಎಷ್ಟು ಕಷ್ಟದಾಗ ದಾರ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗೈತಿ. ಇಡೀ ರಾಜಧಾನಿ ಜನ ಎಲ್ಲ ಇಲ್ಲಿ ಗುರುವಾಪುರ ಕ್ರಾಸಿಗೆ ಬಂದು ಒಂದು ಇತಿಹಾಸನ ನಿರ್ಮಿಸಬೇಕಾಗೈತಿ. ಯಾಕಂದ್ರೆ 10 ವರ್ಷ ಆತು, ₹1 ರೈತರಿಗೆ ಇವರು ಕೊಡುಗೆ ಅನ್ನೊಂದು ಅಂತ ಹೇಳಿ ಇವರು ಈ ರಾಜ್ಯ ಸರ್ಕಾರದಾಗಲಿ ಕೇಂದ್ರ ಸರ್ಕಾರದಾಗಲಿ ಏನು ₹1 ವಂಚಿತವಾಗಿ ಒಂದು ಕೊಡುಗೆ ಯಾವುದೂ ಇಲ್ಲ ಮೇಡಮ್. ಒಂದು ರಾಜ್ಯ ಸರ್ಕಾರ, ಒಂದು ಸರ್ಕಾರ ಎಲೆಕ್ಷನ್ ಬಂತಂದ್ರ ರೈತರ ಮನೆಗಳಿಗಾಗಲಿ, ರೈತರು ಎಲ್ಲಿ ಇರ್ತಾರ ಅಲ್ಲಿ ಒಂದಿಷ್ಟು ಮಟ್ಟ ರಾಡಿ ಇರ್ಲ್ರಿ, ಅವರೇ ಮಾಡಿದ ರಸ್ತೆ ಒಳಗೆ ಬಂದು ರೈತರು ನೆಬಸ್ತಾರ ಹೊರತಾಗಿ ಇಂಥದ್ರೊಳಗೆ ಬಂದ ಬೆಂಬಲ ಯಾರು ಕೊಟ್ಟಿಲ್ಲ. ಇವತ್ತು ನಮ್ಮ ಬೆಳಗಾವಿ ರಾಜಕಾರಣಿ ಅಂತ ಪೂರ್ತಿ ನಮಗ ಸತ್ತಕ್ಕೆ ಅಂತ ಹೇಳಿ ತಿಳ್ಕೊಂತೀವಿ ನಾವು. ಸಿಕ್ಕಾಪಟ್ಟೆ ಬಿಸಿಲಿದೆ ಪ್ರಭು, ಸಿಕ್ಕಾಪಟ್ಟೆ ಬಿಸಿಲು. ಆದ್ರೂ ಕೂಡ ಬೆಸಲನ್ನು ಲೆಕ್ಕಿಸದೆ, ಮಳೆಯನ್ನು ಲೆಕ್ಕಿಸದೆ ರೈತರು ಅಪಾರ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ತಾವು ನೋಡಬಹುದು ಅಲ್ಲೆಲ್ಲ ನೋಡಿ ಜನ ಯಾವ ರೀತಿ ಅಲ್ಲಿ ಸೇರಿದ್ದಾರೆ ಅಂತ, ಮತ್ತು ಮರದ ಮೇಲೆ ಕೂಡ ಕೂತಿದ್ದಾರೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಕೂಡ ಜನ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ಅಲ್ಲಿ ನೋಡಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ, ಇನ್ನೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ತಾವು ನೋಡಬಹುದು ಪ್ರಭು, ಅಪಾರ ಸಂಖ್ಯೆಯಲ್ಲಿ ಇಲ್ಲಿಂದ ಹಿಂದೆನೂ ಕೂಡ ಜನ ಸೇರಿದ್ದಾರೆ. ರೈತರು ಅಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಈ ಕಡೆ ಕೂಡ ಜನರನ್ನ ಅಂದ್ರೆ ರೈತರಿಗೆ ಹುರಿದುಂಬಿಸೋದಕ್ಕೆ ಬಹಳಷ್ಟು ಜನ ನಾಯಕರುಗಳು ಮತ್ತು ಶ್ರೀಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋದರ ಮೂಲಕ ಈ ಒಂದು ಹೋರಾಟವನ್ನ ಯಶಸ್ವಿಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬನ್ನಿ, ಇಲ್ಲಿ ಶ್ರೀಗಳಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಗುರುಗಳೇ, ಈ ಒಂದು ಹೋರಾಟ ಯಶಸ್ವಿಯಾಗೋದಕ್ಕೆ ತಮ್ಮಂತಹ ಪೂಜ್ಯರ ಆಶೀರ್ವಾದ ಮತ್ತು ಬೆಂಬಲ ಕೂಡ ಇದೆ. ಇವತ್ತು ತಾವು ಏನನ್ನ ಬಯಸ್ತಿದ್ದೀರಿ? ಇವತ್ತು ಇನ್ನೂ ಕೂಡ HK ಪಾಟೀಲ್ ಅವರು ಧಾರವಾಡ ಬಿಟ್ಟಿಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಏನ್ ಹೇಳ್ತೀರಿ? ನಾಡಿನ ಕರ್ನಾಟಕದ ನಾಡಿನ ಎಲ್ಲಾ ಮಠಾಧೀಶರ ಪರವಾಗಿ, ರೈತರ ಪರವಾಗಿ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮಾಡುವುದೆಂದರೆ ಇವತ್ತು ರಾಜ್ಯ ಸರ್ಕಾರದಿಂದ, ಇವತ್ತು ಕೇಂದ್ರ ಸರ್ಕಾರದಿಂದ ರೈತರಿಗೆ ತುಂಬಾ ವರ್ಷಗಳಿಂದ ಅನ್ಯಾಯವಾಗಿರುತ್ತದೆ. ನಾವೆಲ್ಲಾ ರಾಜ್ಯದ ಮಠಾಧೀಶರು ರೈತರ ಪರವಾಗಿ ಹೋರಾಟ ಮಾಡುತ್ತೇವೆ. ನಮಗೆ ಬೆಂಬಲ ಬಲ ಕೊಡಬೇಕು. ₹3,500 ಒಂದು ಟನ್ನಿಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇಬ್ಬರು ಕೂಡಿ ನಮ್ಮ ರೈತರ ಬೇಡಿಕೆ ಈಡೇರಿಸುವವರೆಗೆ ರಾಜ್ಯದ ಮಠಾಧೀಶರು, ರಾಜ್ಯದ ರೈತರು ಈ ಕೇಂದ್ರ ಸರ್ಕಾರ ವಿರುದ್ಧ, ರಾಜ್ಯ ಸರ್ಕಾರ ವಿರುದ್ಧ ಘೋರವಾಗಿರ್ತಕ್ಕಂಥ ಉಗ್ರ ಹೋರಾಟ ಮಾಡುತ್ತೇವೆ. ಇದು ಮಠಾಧೀಶರ ಪರವಾಗಿ. ಇವತ್ತು ನಮಗೆ ರೈತರಿಗಾಗಿರ್ತಕ್ಕಂಥ ಅನ್ಯಾಯ, ರೈತರಿಗಾಗಿರ್ತಕ್ಕಂಥ ನೋವು. ಇವತ್ತು ನೀವು ಬೆಂಗಳೂರಲ್ಲಿ 24 ತಾಸು ಕರೆಂಟ್ ಕೊಡ್ತೀರಿ, ಗ್ರಾಮೀಣ ಪ್ರದೇಶದಲ್ಲಿ 4 ತಾಸು ಕರೆಂಟ್ ಕೊಡ್ತೀರಿ. ಇವತ್ತು ನಮ್ಮ ರೈತ, ಇವತ್ತು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಕೃಷಿ ಸುಧಾರಣಾ ಪುಣ್ಯಾತ್ಮರೇ, ಇವತ್ತು ಹಳ್ಳಿಯಲ್ಲಿ ನೀವು ನಿರ್ಲಕ್ಷ್ಯ ಮಾಡಿದ್ರ, ರೈತರನ್ನು ನೀವು ತೋದು ಬಿಟ್ರೆ ಇವತ್ತು ದೇಶಕ್ಕೆ ಉಳಿಗಾಲಿಲ್ಲ. ರೈತ ದೇಶದ ಬೆನ್ನೆಲುಬು. ಇವತ್ತು ನಮ್ಮ ಕೊತ್ತಂಬರಿ, ಇವತ್ತು ನಮ್ಮ ಟೊಮೆಟೊ ಕೊಟ್ರೆ ಮಾತ್ರ ಈ ದೇಶ ಬದುಕ್ತತಿ. ಈ ದೇಶ ಹಂಗಾದ್ರೆ ಇನ್ನು ಮಟ್ಟ ಯಾಕೆ ಬಂದಿಲ್ರಿ ಸರ್ ಯಾರು? ಈಗ ನಮ್ಮ ಜನಗಳಿಗೆ ಇವತ್ತು ಅವೇರ್ನೆಸ್ ಬಂದಿದೆ. ಇಲ್ಲಿವರೆಗೆ ಅವ್ರ ಮೋಸಕ್ಕೆ ನಾವು ಒಳಗಾಗಿದ್ದು. ಅವ್ರ ದಾರಿ ಇದು 7ನೇ ದಿನ ಸರ್, 7 ದಿನ, ಒಂದು ವಾರ ಬೇಕೇನ್ರಿ ಸರ್ಕಾರ ಎಚ್ಚೆತ್ತುಕೊಂಡು ಯಾರನ್ನಾದ್ರೂ ಕಳ್ಸಕ್ಕೆ ಮಾಡಕ್ಕೆ? ಇವತ್ತು ನಾವೆಲ್ಲ ರೈತರ ಈ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಇವತ್ತು ಸಾಯಂಕಾಲ ಗಡುವನ್ನು ಕೊಡುದು. ಇವತ್ತು ನಮ್ಮ ಮನ್ನನಿಗೆ ಬಂದು ಇವತ್ತು ನಾ ಬೇಡಿಕೆ ಈಡೇರಿಸಲಿದ್ರ ನಾಳೆ 7ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿಯನ್ನ ರೈತರು ಎಲ್ಲಾ ಮಠಾಧೀಶರು ಬಂದು ಬಂದ್ ಮಾಡಿ ಇವತ್ತು ಎಚ್ಚರಿಕೆ ತೋರಿಸ್ತು. ನಮ್ಮ ರೈತ ಸಂಘದ ಪರವಾಗಿ, ನಮ್ಮ ಎಲ್ಲಾ ಮಠಾಧೀಶರ ಪರವಾಗಿ ಮಡಗಿನಾಳದ ಮುತ್ತೇಶ್ವರ ಸ್ವಾಮೀಜಿ ಅವರು ಈ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ನಾ ಎಚ್ಚರಿಕೆ ಗಂಟೆ ಬಾರಿಸಿದ್ದು. ಇವತ್ತು ನಮ್ಮ ನಮ್ಮ ಬೇಡಿಕೆ ಈಡೇರಿಸಬೇಕಂತ ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಮತ್ತೊಮ್ಮೆ ಕಳಕಳಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ.
ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವೇನ್ ಹೇಳ್ತೀರಿ ಸರ್, ಈ ಹೋರಾಟಕ್ಕೆ ತಾವು ಕೂಡ ಬೆಂಬಲ ರಾಜ್ಯ ಸರ್ಕಾರದವರು ಅಗತ್ಯವಾಗಿ ಸ್ಪಂದಿಸಬೇಕಾದ್ರೆ ಮುಖ್ಯಮಂತ್ರಿ ಅವರು ಮನವಿ ಮಾಡ್ಕೊಂಡಿದ್ದೀವಿ. ನಿರಂತರವಾಗಿ ಎಚ್ ಕೆ ಪಾಟೀಲ್ ಸಾಹೇಬರು ಸಂಪರ್ಕ ಮಾಡಿ ಧಾರವಾಡದ ಜಲ್ದಿ ಹೊರಟು ಬರ್ಬೇಕಂತ ವಿನಂತಿ ಮಾಡಿದೀವಿ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರ ನಿಗದಿ ರೈತರಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ವಿಜಯೇಂದ್ರ ಸಾಹೇಬರು ಇವತ್ತಿಲ್ಲಿ ಬಂದ್ರ ಕರೆ ಅವ್ರ ಫ್ಯಾಕ್ಟ್ರಿ ಮಾಲೀಕರು ಒಬ್ರು ಅವ್ರ ಜೊತೆ ಬಂದಿಲ್ಲ. ಯಾಕಂದ್ರೆ ವಿಜಯೇಂದ್ರ ಸಾಹೇಬ್ರು ಏನು ಬಂದಿದ್ರು, ಅವ್ರು ಬಿಜೆಪಿ ಶಾಸಕರು ಏನ ಫ್ಯಾಕ್ಟ್ರಿ ಮಾಲೀಕರದಾರು ಅವರು ಸಹ ವೇದಿಕೆ ಬಂದಿದ್ರ ರೈತರ ಪರವಾಗಿ ನಿಜವಾಗಿ ಹೋರಾಟ ಮಾಡಾಕ ಅಥವಾ ನ್ಯಾಯ ಕೊಡ್ಸಾಕ ಅವ್ರ ಕಡೆ ಸಾಧ್ಯತೆ ನಾವು ಅನ್ಕೊಂಡಿದ್ದೀವಿ. ಅವ್ರು ಏನು ಬಿಜೆಪಿ ಶಾಸಕರ ಮಾಲೀಕತ್ವ ಫ್ಯಾಕ್ಟ್ರಿ ಇದಾವಲ್ಲ ಅವ್ರು ಬಂದಿಲ್ಲ. ನಾನು ಏನು ವಿನಂತಿ ಮಾಡ್ತೀನಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಕುಡ್ಕೊಂಡ ರೈತರಿಗೆ ನ್ಯಾಯ ಕೊಡಿಸ್ಬೇಕು. ರಾಜ್ಯ ಸರ್ಕಾರದವ್ರ ವಿರೋಧ ಪಕ್ಷದ ನಾಯಕರು ಕೇಂದ್ರ ಸಚಿವರು ಕರೆದು ಒಂದು ಮೀಟಿಂಗ್ ಮಾಡಿ ಯೋಗ್ಯ ನ್ಯಾಯ ಕೊಡಿಸ್ಬೇಕಂತೇಳಿ ನಾ ಈ ಭಾಗದ ಕಾಂಗ್ರೆಸ್ ಮುಖಂಡಾಗಿ ವಿನಂತಿ ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬರು ನೀವು ಕಾಂಗ್ರೆಸ್ ಅವ್ರು ಬಂದು ಬಿಜೆಪಿ ಅವ್ರನ್ನ ಬೈತೀರಿ, ಬಿಜೆಪಿ ಅವ್ರು ಬಂದು ಕಾಂಗ್ರೆಸ್ ಅವ್ರನ್ನ ಬೈತೀರಿ. ಬಟ್ ಇದು ಪಕ್ಷಾತೀತವಾದಂತಹ ಹೋರಾಟ ಅಲ್ವಾ ಸರ್? ಇದು ಪಕ್ಷದ ಪರವಾಗಿ ಮಾತಾಡುವಂತ ವೇದಿಕೆ ಅಲ್ಲ. ನೋಡಿ ಈಗ ಏನಾಗಿದೆ ಅಂದ್ರೆ ಹೋರಾಟಕ್ಕೆ ಅವ್ರು ಬಂದು ಇವ್ರ ಮೇಲೆ ಮಾತಾಡ್ತಾರೆ, ಇವ್ರು ಬಂದು ಅವ್ರ ಮೇಲೆ ಮಾತಾಡ್ತಾರೋ. ಬರೀ ಮಾತಾಡಿ ಹೋಗುದು ಅವ್ರ ಕೆಲಸ ಅಲ್ಲ. ಇಬ್ರು ಕುತ್ಕೊಂಡ ಕೇಂದ್ರದಿಂದ ಏನು ನ್ಯಾಯ ಸಿಗಬೇಕು, ನ್ಯಾಯ ಕೊಡಿಸ್ಬೇಕು, ರಾಜ್ಯದಿಂದ ಏನು ನ್ಯಾಯ ಸಿಗಬೇಕು, ಸಿದ್ದರಾಮಯ್ಯ ಸಾಹೇಬರು ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ವೇದಿಕೆ ಮುಖಾಂತರ ವಿನಂತಿ ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಸಹ ಬಹಳ ಜನಪರ ಬಡವರ ಪರವಾಗಿದಾರ, ರೈತರಿಗೆ ನ್ಯಾಯ ಕೊಡಿಸ್ತಾರ ಅಂತೇಳಿ ನಾವು ಆಶಾಭಾವನೆ ಇಟ್ಕೊಂಡು ರಾಜ್ಯ ಸರ್ಕಾರದವರು ಈಗಾಗಲೇ ಡಿಸಿ ಅವರು ಸಹ ಇಲ್ಲಿ ಬಂದಿದ್ದಾರೆ. ಬಾಗಲಕೋಟೆ ಡಿಸಿ ಅವ್ರ ಜೊತೆ ಮಾತಾಡಿಕೊಂಡು ರೈತರಿಗೆ ನ್ಯಾಯ ಸಿಗತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಆಲ್ ರೈಟ್, ಓಕೆ. ಈ ಒಂದು ಹೋರಾಟದಲ್ಲಿ ಮುಂಚೂಣಿಯನ್ನ ವಹಿಸಿರುವಂತವ್ರು ನಮ್ಮೊಂದಿಗೆ ಇದ್ದಾರೆ. ಸರ್, ಈಗ ಇನ್ನೂ ಕೂಡ ಸಚಿವರು ಬಂದಿಲ್ರಿ ಸರ್. ಪಾಪ ಜನ ಬಹಳ ಕೆಟ್ಟ ಬಿಸಿಲಿದೆ ಸರ್. ನೋಡಿ ಜನ ಯಾವ ರೀತಿ ಕುತ್ಕೊಂಡಿದ್ದಾರೆ, ಮನೆಗಳ ಮೇಲೆ, ಗಿಡಗಳ ಮೇಲೆ, ಎಲ್ಲಂದ್ರಲ್ಲಿ ಕೂತಿದ್ದಾರೆ. ಸೊ ಇದು ಇಷ್ಟು ಡಿಲೇ ಯಾಕೆ ಸರ್? ಯಾಕೆ ಡಿಲೇ? ಬರ್ಬೇಕಾಗಿತ್ತಲ್ಲ ಅವ್ರು 2 ಗಂಟೆ. ನಿಮ್ಮ ಮೇಲೆ ರೈತರ ಬಗ್ಗೆ ಕಾಳಜಿ ಇದ್ರೆ ಇದ್ದ ಎಲ್ಲಾ ಕಾರ್ಯಕ್ರಮಗಳ ರದ್ದು ಮಾಡ್ಕೊಂಡು ಬರ್ಬೇಕಾಗಿತ್ತು. ಆದ್ರೆ ಇನ್ನೂವರೆಗೂ ಬಂದಿಲ್ಲ ಅಲ್ಲ, ಏನ್ ಅನ್ಸುತ್ತೆ ನಿಮ್ಗೆ ರೈತರಿಗೆ? ಮೇಡಮ್, ಇವತ್ತು 7ನೇ ದಿನ ಹೋರಾಟ ಮುಂದುವರಿತಾ ಇದೆ. ಒಂದೊಂದ್ ದಿನ ಮೊದಲನೇ ದಿನ 60,000 ಜನ ಸೇರಿತ್ತು, 70,000 ಇತ್ತು, 80,000 ಇತ್ತು. ನಿನ್ನೆ 2 ಲಕ್ಷ ಇತ್ತು, ಇವತ್ತು 2.5 ಲಕ್ಷಕ್ಕೆ ಹೋಗ್ತಾ ಇದೆ. ನಮ್ಮದು ಗಟ್ಟಿ ನಿರ್ಧಾರದ ಒಂದೇ ಬೇಡಿಕೆ ಇದೆ, 3,500. ಈ ರಾಜಕಾರಣಿಗಳು ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ರೈತಿಗೆ ಏನಾದ್ರು 500 ರೂಪಾಯಿ ಕೊಟ್ರೆ ಮುಂದಿನ 2028 ಚುನಾವಣೆಯಲ್ಲಿ ನಮ್ಮ ಬೇಳೆ ಬೇಯೋದಿಲ್ಲ. ರೈತ ಉದ್ಧಾರ, ಶ್ರೀಮಂತ ಆದ್ರ, ಬಲಿಷ್ಠ ಆದ್ರ ನಮ್ಮ ರಾಜಕೀಯ ಬೇಯೋದಿಲ್ಲ ಅಂತ ಹೇಳಿ ಬೇರೆ ಗ್ಯಾರಂಟಿಗಳಿಗೆ ಫ್ರೀ ಕೊಡ್ತಾರೆ, ಬೇಡ ಅಂದ್ರೂ ಫ್ರೀ ಕೊಡ್ತಾರೆ ಎಲ್ಲ. ಮತ್ತೆ ರೈತರು ಕೇಳಿ ಪಡಿತಿದ್ದಾರೆ ಅಂದ್ರೆ ರೈತರಿಗೆ ಕೊಟ್ರೆ, ರೈತ ಯಾರು? ನಿಮಗೆ ಅನ್ನ ಹಾಕುವ ಅನ್ನದಾತನಿಗೆ ಕೊಟ್ಟಿದ್ರೆ ಲಾಸ್ ಏನೂ ಇಲ್ಲ ಸರ್. ಮೇಡಮ್ ಅವ್ರು ಇವತ್ತು ಸರ್ಕಾರಕ್ಕೆ ನಾಚಿಕೆ ಬರ್ಬೇಕು. ಯಾಕಂತಂದ್ರೆ 7 ದಿನ ರೈತ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ರೈತ ಬಿಸಿಲೊಳಗೆ ಕುಂತಾನ. ನೀವು ನಿನ್ನೆ ಗಟ್ಟಿ ಧ್ವನಿ ಎತ್ತೀರಿ, ನಿಮಗೆ ಧನ್ಯವಾದ ಹೇಳ್ತೀನಿ. ಆದ್ರೆ ಎಲ್ಲಾ ಸಚಿವರು ಶಾಸಕರು ಏನದಾರ, ಇವರೆಲ್ಲ ನಾಚಿಕೆ ಬಿಟ್ಟಂತ ರಾಜಕಾರಣಿಗಳದಾರ. ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಎಚ್ಚರಿಕೆ ಮೂಲಕ, ಈ ವೇದಿಕೆಗೆ ಬರ್ರಿ, ಬಿಲ್ ಘೋಷಣೆ ಮಾಡ್ರಿ. ಇವ್ರು ಯಾಕೆ ಬರ್ತಾ ಇಲ್ಲ ಅಂದ್ರೆ JDS, ಬಿಜೆಪಿ, ಕಾಂಗ್ರೆಸ್ ಎಲ್ಲಾರು ಒಂದೇ ಅದಾರ. ರಾತ್ರಿ ಒಂದಾಗಿ ನಾವು ಬಿಲ್ ಕೊಟ್ಟ ರೈತ ಉದ್ಧಾರ ಆಗ್ತಾನೆ ಒಂದೇ ಭಾವನೆಯಿಂದ ಬರ್ತಾ ಇಲ್ಲ ಸರ್. 2014ರಲ್ಲಿ ವಿಠಲ್ ಅರ್ಬಾವಿ ಅವರು ವಿಷ ಕುಡಿದು ಹೋದ್ರು. ಅವರು ಆವಾಗ ಒಂದು 350 ರೂಪಾಯಿ ಏನೋ ಕೊಟ್ರು. ಇವತ್ತು ಕೂಡ ಒಬ್ಬ ರೈತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಈಗ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಸೊ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಹೆಣ ಬೀಳಬೇಕು, ಯಾರಾದ್ರೂ ವಿಷ ಕುಡಿಬೇಕು, ಯಾರಾದ್ರೂ ಸಾಯ್ಬೇಕು, ಅಲ್ಲಿ ಮಠ ಇವ್ರು ಕಾಣ್ತಾರೆ ಅಲ್ಲ. ಅದೇನದು ಅಂದ್ರೆ ರೈತ ಸತ್ರ ಅಷ್ಟೇ ಅಲ್ಲಿ ವಿಧಾನಸೌಧದಲ್ಲಿ ಚೇರ್ ಅಲ್ಲಾಡುತ್ತೇನ್ರಿ? ಮೇಡಮ್, ಒಂದ್ ಮಾತು ಹೇಳ್ತೀನಿ, ತಮ್ಮ ಮಾಧ್ಯಮ ಮೂಲಕ ಇದನ್ನ ಸಂದೇಶ ಕೊಡ್ರಿ. ಇದು ಬಹಳ ಗಟ್ಟಿ ಧ್ವನಿ ಅದ. ತಮ್ಮ ಗಟ್ಟಿ ಧ್ವನಿ ಅದ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅಸಮರ್ಥ ಸಚಿವರದಾರ, ಸಿದ್ದರಾಮಯ್ಯನವರು ಸದೃಢದಾರ ನಾವು ತಿಳ್ಕೊಂಡಿವಿ. ಅವರು ಕೂಡ ಫ್ಯಾಕ್ಟರಿ ಮಾಲೀಕರಿಗೆ ಭಾಗ್ಯಾರ. ಅವರಿಬ್ರು ಒಂದಾದ್ರ ನ್ಯಾಯ ಸಿಗ್ತಾ ಇತ್ತು. 7 ದಿನ ಆದ್ರೂ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ನಿನ್ನೆಯಿಂದ ಮಾಧ್ಯಮದಾಗ ಪ್ರಸಾರದಾಗ ಮಾತಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಚಂದ್ರರಾಜ್ ಹಟ್ಟಿಹೊಳಿ, ರಮೇಶ್ ಕತ್ತಿ, ನಿರಾಣಿ, ಲಕ್ಷ್ಮಣ್ ಸವದಿ ಇವರೆಲ್ಲ ರಾಜಕಾರಣಿಗಳ ಫ್ಯಾಕ್ಟರಿ ಅದಾರ. ಇವರೆಲ್ಲರೂ ಕೂಡ ಒಂದಾಗಿ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ. ಬಟ್ ರೈತ ಒಂದ್ ಸಾರಿ ಒಂದಾದಂದ್ರೆ ಈ ಶಕ್ತಿ ಏನೈತಲ್ಲ ಎಲ್ಲರಿಗೂ ಬಡ ಅನ್ಲಿಕ್ಕೆ ನಮಗ್ ಗೊತ್ತೈತಿ. ರೈತರನ್ನ ಹೊಡೆಯೋದು ನಮಗ್ ಗೊತ್ತೈತಿ, ಹೆಂಗ ಒಡಕು ಮುಡಿಸ್ಬೇಕಂತೇಳಿ ಗೊತ್ತೈತಿ. ನಾವು ಇವ್ರನ್ನ ಹೊಡಿತೀವಿ, ಇವ್ರ ಹೋರಾಟನ ನಾವು ಹೆಂಗಾದ್ರೂ ಮಾಡಿ ಇವ್ರನ್ನ ಈ ಹೋರಾಟದ ದನಿಯನ್ನ ಕ್ಷೀಣಗೊಳಿಸ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಐತ್ರಿ. ಮೇಡಮ್, ಇಲ್ಲಿವರೆಗೆ 1980 ಆಗಿರ್ತಕ್ಕಂಥ ಕ್ರಾಂತಿ ಮತ್ತೊಂದ್ಸರಿ ಆಗ್ತಾ ಇದೆ. ಈ ರೈತ ಹೋರಾಟವನ್ನು ಹೊಡಿತಿದ್ರು, ಹೊಡಿಬಹುದಾಗಿತ್ತು. ಆದ್ರೆ ಒಬ್ಬ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಸನ್ಯಾಸಿ ಶಶಿಕಾಂತ್ ಗುರೂಜಿ ಇದರ ನೇತೃತ್ವ ವಹಿಸಿದ್ದಾರೆ. ಸನ್ಯಾಸಿಯನ್ನು ಎಂದೂ ಸೋಲ್ಸಕ್ ಸಾಧ್ಯ ಇಲ್ಲ. ಅದ್ರ ಜೊತೆ ರೈತನ ಜೊತೆ ಸೈನಿಕದನ ಗೆದ್ದೇ ಗೆಲ್ತೀವಿ. ಆಲ್ ರೈಟ್. ಈಗ ಸರ್, ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಮಾತಾಡಿದ್ರಿ. ತಾವೇನ್ ಹೇಳ್ತೀರಿ ಸರ್?
ರೈತ ಸಂಘಟನೆಗೆ ಇಲ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾರೂನು ರಾಜಕಾರಣಿಗಳ ಬೆಂಬಲ ಕೊಡ್ತಾ ಇಲ್ಲ. ನಮ್ಮ ರೈತರು ಎಲ್ಲರೂ ನಿರ್ದಿಷ್ಟವಾದ ನಿರ್ಧಾರ ತಗೊಂಡಿದ್ದಾರೆ. ನಾಳೆ ಓಟ್ ಹಾಕ್ತಿರಲ್ಲ ಸರ್, ಅವ್ರಿಗೆ ಹಾಕ್ತಿರಲ್ಲ ನೀವು ಬೆಳಗಾವಿ, ಬಾಗಲಕೋಟೆ ಮತ್ತೆ ವಿಜಯಪುರದ ರೈತರಿಗೆ ನಿಜಕ್ಕೂ ಕೂಡ ಮಾನ ಮರ್ಯಾದೆ ಇದ್ರೆ ಇಂಥವ್ರನ್ನ ಮತ್ತೆ ಓಟ್ ಹಾಕಿ ಗೆಲ್ಲಿಸಬಾರ್ದು. ಇಲ್ಲ, ಈಗ ನಮ್ಮ ರೈತರು ನಿರ್ಧಾರ ಮಾಡಿರ್ತಕ್ಕಂಥ ಈ ರಾಜಕಾರಣಿಗಳಿಗೆ ಇನ್ನು ಮುಂದೆ ಇವರೆಲ್ಲರೂ ಒಂದೇ ಇದಾರೆ ಅನ್ನೋ ಉದ್ದೇಶಕ್ಕಾಗಿ ಇನ್ನು ಯಾವತ್ತೂ ಮುಂದೆ ಬರ್ತಕ್ಕಂಥ ಎಲೆಕ್ಷನ್ ಇವರು ಬೆಂಬಲ ಕೊಡೋದಿಲ್ಲ ಅಂತ ರೈತರು ನಿರ್ಧಾರ ಮಾಡಿದ್ದಾರೆ. ಹಂಗ ಹೋಗೋಣ ಬರ್ರಿ ಸರ್. ಮುಂದಿನ ದಿನಮಾನದಲ್ಲಿ ಇವರಿಗೆ ರಾಜಕೀಯ ವ್ಯಕ್ತಿಗಳಿಗೆ ನಿರ್ಧಾರ ಕೊಡಲ್ಲ. ಅದಕ್ಕೆ ನಮ್ಮ ರೈತರು ಒಂದು ಸಲ ಗಟ್ಟಿ ಆದ್ರೆ ನಮ್ಮ ಶಕ್ತಿಯನ್ನ ತೋರಿಸ್ತೀವಿ ಅಂತ ಹೇಳ್ತೀವಿ ಮೇಡಮ್ ನಾವು ಇದ್ರ ಮುಖಾಂತರ. ಆಲ್ ರೈಟ್, ಓಕೆ. ಒಬ್ಬ ಹೆಣ್ಮಗಳು ಕೂತಿದ್ರಲ್ಲ ಇಲ್ಲಿ, ಓಕೆ ಮೇಡಮ್, ತಾವು ನಾವು ಕಾಳಮ್ಮ ಕೇದಾರಿ ಅಂತ ನಾವೀಗ 7 ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಯಾವ ಸರ್ಕಾರ ಬಂದಿಲ್ಲ, ಯಾವ ಫ್ಯಾಕ್ಟರಿ ಕಾರ್ಖಾನೆ ಮಾಲೀಕರು ಬಂದಿಲ್ಲ. ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ಏನೇ ಇಲ್ಲಿ ಬದಲಾವಣೆ ಆಗ್ತಿಲ್ಲ. ಯಾಕಂದ್ರೆ ನಮ್ಮ ಹೊರದಾಗಿ ಬೆಳೆದ ಗೊಬ್ಬರ ನಾವು ಕೊಟ್ಟಿರ್ತೀವಿ, ಅದನ್ನ ಅವ್ರು ಬಂದ್ ರೈತರು ನಮಗೆ ಏನ್ ಮಾಡ್ತಾರ, ರೈತರು ಬೆಳೆನೇ ಕೊಡ್ತಾ ಇಲ್ಲ. ಯಾಕೆ ನಾವು ಅವ್ರದ್ದೇನು ಕೇಳ್ತಾ ಇಲ್ಲ, ನಮ್ಮ ಸ್ವಂತಕ್ಕೆ ನಮ್ಮ ಆಸ್ತಿಯನ್ನು ಬರ್ತಕ್ಕಂಥ ಲಾಭನ ಕೊಡಿ ಅಂತ ಹೇಳ್ತಿದ್ವಿ. ಯಾವ್ದು ಬದಲಾವಣೆ ಆಗಿಲ್ಲ. ಎಲ್ಲಾ ರೈತರು ಬಿಸಿಲು ಅನ್ನೋದೇ, ಮಳೆ ಅನ್ನೋದೇ, ಚಳಿ ಅನ್ನೋದೇ ನಾವು ರಾತ್ರಿ ಹೋರಾಟ ಮಾಡ್ತಿದ್ವಿ. ಸರ್ಕಾರ ಆಗ್ಲಿ ಯಾವ ಕಾರ್ಖಾನೆ ಆಗ್ಲಿ ಬಂದಿಲ್ಲ ಮೇಡಮ್. ನಾವ್ ಇನ್ನು ಇದು ಹೆಚ್ಚಿನ ನಾಳೆಯಿಂದ ನಾವು ಈಗ ಮಹಿಳೆಯರು ಕಡಿಮೆ ಇದೀವಿ. ನಾಳೆಯಿಂದ ಎಲ್ಲ ಮನೆಗೂ ಮಹಿಳೆಯರು ಮತ್ತು ಪುರುಷರು ಹೆಚ್ಚಿನ ಹೋರಾಟ ಮಾಡ್ತೀವಿ. ಬೀದಿಯಲ್ಲಿ ಕೊಡ್ತೀವಿ. ಇಡೀ ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ. ಉಗ್ರ ಹೋರಾಟ ಮಾಡ್ತೀವಿ. ಸರ್ಕಾರ ನಿರ್ಧಾರ ಬೇಗ ತಗೋಬೇಕು, ಕಾರ್ಖಾನೆಯವರು ಬೇಗ ಬರಬೇಕು. ಇಲ್ಲಿ ಯಾವುದೇ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ನಾಳೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಿಮ್ಮೆಲ್ಲರಿಗೆ ನಾ ಹೇಳಿಕೆ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಸ್, ಬಹಳಷ್ಟು ಜನ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಮೇಡಮ್ ಅವರು, ನಾನು ಮುಗುಳ್ಕೊಡದಿಂದ ಕುರ್ಬಳ್ಳಿ ಅಂತ ಮಾತಾಡೋದ. ನಾವು 6 ದಿವಸ 7ನೇ ದಿವಸ ಇವತ್ತು ನಾವು ಇಲ್ಲಿ ಉಪವಾಸ ಕೊಂಡಿರ್ಬೇಕಾಗ್ತಿ. ಮುಂದಿನ ಉಪವಾಸ ಕೊಂಡಿರ್ಬೇಕಾಗ್ತಿ. ಇವ್ರು ರಾಜಕೀಯದವ್ರು ಏನ್ ಮಾಡ್ತಿದ್ದಾರೋ, ಮುಖ್ಯಮಂತ್ರಿ ಏನ್ ಮಾಡ್ತಿದ್ದಾನೋ, ನಾನು ಒಬ್ಬ ಮುಖ್ಯಮಂತ್ರಿ ರಿಲೇಷನ್ ನಾವು, ಅವ್ರು ಬರ್ತಾ ಇಲ್ಲ. ಅವ್ರು ಹೇಳ್ಬೇಕು, ಉಸ್ತುವಾರಿ ಸಚಿವರು ಹೇಳ್ಬೇಕಲ್ಲ, ಇಲ್ಲಿ ಬಂದು ಭೇಟಿ ಕೊಡ್ರಿ, ಅದನ್ನ ಏನ್ ರೈತರದ್ದು ಏನೈತೆ ಅದನ್ನ ಪರಿಹಾರ ಮಾಡಬೇಕು. ಸಚಿವರು ಏನು ಮಾಡ್ತಿದ್ದಾರೆ? ಉಸ್ತುವಾರಿ ಸಚಿವರು ಅದನ್ನ ಏನ್ ಮಾಡ್ತಿದ್ದಾರೆ ಅದನ್ನ ಹೇಳ್ಬೇಕಲ್ಲ ಮುಖ್ಯಮಂತ್ರಿಗಳ. ಅವ್ರಿಗೆ ಮುಖ್ಯಮಂತ್ರಿಗಳು ಸಕ್ಕರೆ ಸಚಿವರು ಏನ್ ಮಾಡ್ತಿದ್ದಾರೆ? ಸಕ್ಕರೆ ಸಚಿವರು ಹೇಳಿದಾರೆ ಪತ್ತೆ ಇಲ್ಲ. ನಾವ್ ಏನ್ ಮಾಡ್ಬೇಕು ಹೇಳಿ ಮೇಡಮ್, ನಾವ್ ಏನ್ ಮಾಡ್ಬೇಕು ಪರಿಸ್ಥಿತಿ ರೈತರದ್ದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಏನ್ ಮಾಡ್ತಿದ್ದಾರೆ? ಮೇಡಮ್ ಅವರು 5 ದಿವಸ 5 ವರ್ಷ ಆಯ್ತು, 1 ರೂಪಾಯಿ ಬಿಲ್ ಹೆಚ್ಚಿಗೆ ಮಾಡ್ತಾ ಇಲ್ಲ ಇವರು. ಇದು ಇವ್ರದ್ದು ಬಿಜೆಪಿದು ಇದೆ, ಇದು ಬಿಜೆಪಿ ಫ್ಯಾಕ್ಟ್ರಿ. ಕಾಂಗ್ರೆಸ್ದವ್ರು ಇದೆ, JDS ದವ್ರದು. ಇದ್ರಾಗ ಅವ್ರೆಲ್ಲಾ ಕೂಡಿ ಒಂದಾಗಿದ್ದಾರೆ. ಈಗ ರೈತರನ್ನ ಆಟ ಆಡಿಸ್ತಾ ಇದ್ದಾರೆ, ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಇವ್ರು ರೈತರನ್ನ ಹೊಟ್ಟೆ ಉರಿಸ್ತಾ ಇದ್ದಾರೆ, ರೈತರನ್ನ ಹಾಳು ಮಾಡ್ತಾ ಇದ್ದಾರೆ ಇವ್ರನ್ನ ಯಾವ ಟೈಪ್ ನಾವು ಇದ್ರ ಮಾಡ್ಬೇಕು ಅನ್ನೋದು ಹೇಳಿ ಮೇಡಮ್. ಆಲ್ ರೈಟ್, ನೋಡೋದ್ರಲ್ಲ ವೀಕ್ಷಕರೇ, ರೈತರ ಆಕ್ರೋಶ ಸಿಕ್ಕಾಪಟ್ಟೆ ಇದೆ. ಬಟ್ ಯಾರಾದ್ರೂ ಬಂದು ಇಲ್ಲಿಯವರೆಗೆ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಹಿರಿಯ ಸಚಿವರಾದಂತ HK ಪಾಟೀಲ್ ಅವರು ಇನ್ನೂ ಕೂಡ ಬಂದಿಲ್ಲ, ಕಾಯ್ತಾ ಇದ್ದಾರೆ. ಇವತ್ತೇನಾದ್ರೂ ಮಾತುಕತೆ ಮಾಡ್ಲಿಲ್ಲ ಅಂದ್ರೆ ನಾಳೆಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ರೈತರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಗುರ್ಲಾಪುರಿಂದ ರಥ ಹಿರೇಗೌಡರ್, ಗ್ಯಾರಂಟಿ ನ್ಯೂಸ್.